ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ಜಾಗದಲ್ಲಿ ಅಗೆಯುವಾಗ ಮೂಳೆ ಪತ್ತೆಯಾಗಿದೆ. ನೋಡಿ, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 6ನೇ ಜಾಗದಲ್ಲಿ ಅಗೆಯುವಾಗ ಮೂಳೆ ಪತ್ತೆಯಾಗಿರುವಂತದ್ದು. ದೂರುದಾರ ಗುರುತಿಸಿದ ಸ್ಥಳದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. 6ನೇ ಪಾಯಿಂಟ್ನಲ್ಲಿ ಪತ್ತೆಯಾಗಿರುವಂತಹ ಮೂಳೆ ಇದು. ದೂರುದಾರ ಗುರುತಿಸಿದ ಸ್ಥಳದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. 6ನೇ ಜಾಗದಲ್ಲಿ ಅಸ್ಥಿ ಪಂಜರ ಹಾಗೆ ಮೂಳೆಗಳು ಪತ್ತೆಯಾಗಿರುವಂತದ್ದು. ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸೋದಕ್ಕೆ ಎಸ್ಐಟಿ ತಂಡ ಕೂಡ ಮುಂದಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 3ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. 6ನೇ ಜಾಗದಲ್ಲಿ ಅಂದ್ರೆ ಪಾಯಿಂಟ್ 6ರಲ್ಲಿ ಅಗೆಯುವಾಗ ಮೂಳೆ ಪತ್ತೆಯಾಗಿದೆ. 6ನೇ ಜಾಗದಲ್ಲಿ ಅಸ್ಥಿ ಪಂಜರ ಮತ್ತು ಮೂಳೆಗಳು ಪತ್ತೆಯಾಗಿರುವಂತದ್ದು. ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸೋದಕ್ಕೆ ಎಸ್ಐಟಿ ತಂಡ ಕೂಡ ಮುಂದಾಗಿದೆ. ಅನಾಮಿಕ ದೂರುದಾರನ ಕೇಸ್ಗೆ ಸ್ಫೋಟಕ ತಿರುವಿದು. ಮಣ್ಣಿನೊಳಗಿನ ಮೂಳೆ ಹೊರತೆಗೆದಿದ್ದಾರೆ ಕಾರ್ಮಿಕರು. ನೋಡಿ, ಇವತ್ತು 3ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂತಹ ಮೂಳೆ ಇದು. ಆತ 13 ಪಾಯಿಂಟ್ಗಳನ್ನು ತೋರಿಸಿದ್ದ. ಅದರಲ್ಲಿ 5 ಪಾಯಿಂಟಲ್ಲಿ ಯಾವುದೇ ರೀತಿಯಾದಂತಹ ಮೂಳೆ ಆಗಿರಬಹುದು, ಏನೂ ಸಿಕ್ಕಿರಲಿಲ್ಲ. ಇವತ್ತು 6ನೇ ಪಾಯಿಂಟ್ನಲ್ಲಿ ಮೂಳೆ ಸಿಕ್ಕಿದೆ. ಇನ್ನು 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಂತಹ ಮಾಹಿತಿ ಲಭ್ಯವಾಗ್ತಿದೆ. ಮೂಳೆ ಸಿಕ್ಕಂತಹ ಹಿನ್ನೆಲೆ ಅಕ್ಕಪಕ್ಕದಲ್ಲಿ ಅಗೆಯುವ ಕೆಲಸ ಕೂಡ ನಡೀತಾ ಇದೆ. ನೋಡಿ, ಆ ಪಾಯಿಂಟ್ನಲ್ಲಿ ಮೂಳೆ ಸಿಕ್ಕಿರುವಂತಹ ಹಿನ್ನೆಲೆ ಆ ಜಾಗದ ಅಕ್ಕಪಕ್ಕದಲ್ಲೂ ಕೂಡ ಇದೀಗ ಅಗೆಯುವಂತಹ ಕಾರ್ಯ ಮುಂದುವರೆದಿದೆ. ಹೆಚ್ಚಿನ ಆಳ ತೋಡೋದಕ್ಕೆ ಎಸ್ಐಟಿ ತಂಡ ಮುಂದಾಗಿರುವಂತದ್ದು. ಅದೇ ಜಾಗದಲ್ಲಿ ಜೆಸಿಪಿಯಿಂದ ಅಗೆಯುವಂತಹ ಕಾರ್ಯ ಕೂಡ ನಡೀತಾ ಇದೆ. ಮತ್ತಷ್ಟು ಅಸ್ಥಿ ಪಂಜರಗಳು ಸಿಗುವ ಸಾಧ್ಯತೆ ಇದೆಯಾ ಹಾಗಾದ್ರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ನೋಡಿ, 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಮೂಳೆ ಸಿಕ್ಕಂತಹ ಹಿನ್ನೆಲೆ ಅಕ್ಕಪಕ್ಕದಲ್ಲಿ ಅಗೆಯುವಂತಹ ಕೆಲಸ ಕೂಡ ನಡೀತದೆ. ಅದು ಎಲ್ಲಿ ಮೂಳೆ ಸಿಕ್ತಲ್ಲ 6ನೇ ಪಾಯಿಂಟ್ನಲ್ಲಿ ಅಲ್ಲಿನ ಅಕ್ಕಪಕ್ಕದಲ್ಲೂ ಕೂಡ ಇದೀಗ ಅಗೆಯುವಂತಹ ಕೆಲಸ ನಡೀತಾ ಇದೆ. ಹೆಚ್ಚಿನ ಆಳವನ್ನ ತೋಡೋದಕ್ಕೆ ಎಸ್ಐಟಿ ತಂಡ ಮುಂದಾಗಿದೆ. ಅದೇ ಜಾಗದಲ್ಲಿ ಜೆಸಿಬಿಯಿಂದ ಇದೀಗ ಮಣ್ಣನ್ನ ಅಗೆಯುವಂತಹ ಜಾಗವನ್ನ ಅಗೆಯುವಂತಹ ಕಾರ್ಯ ಮುಂದುವರೆದಿದೆ. ಇನ್ನು ಮೂಳೆಗಳನ್ನ ಜಾಗೃತವಾಗಿ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ಸಿಬ್ಬಂದಿ ಬೆಳೆಸಿಕೊಂಡೇ ಮಣ್ಣು ಅಗೆಯುತ್ತಿದ್ದಾರೆ ಎಸ್ಐಟಿ ತಂಡ. ಯಂತ್ರಗಳ ಸಹಾಯವಿಲ್ಲದೆ ಮಣ್ಣನ್ನ ಅಗಿತಿರುವಂತದ್ದು ಎಸ್ಐಟಿ ತಂಡ. ಮೂಳೆಗಳಿಗೆ ಹಾನಿಯಾಗದಂತೆ ಎಸ್ಐಟಿ ತಂಡ ಶೋಧ ಕಾರ್ಯವನ್ನ ಮುಂದುವರೆಸಿದೆ. ನೋಡಿ, ಅಲ್ಲಿ ಸಿಕ್ಕಿರುವಂತಹ ಮೂಳೆಗಳಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ಅಥವಾ ಮುಂದೆ ಸಿಗಬಹುದಾದಂತಹ ಮೂಳೆಗಳಿಗೆ ಯಾವುದೇ ರೀತಿಯಾದಂತಹ ಹಾನಿಯಾಗದಂತೆ ಎಸ್ಐಟಿ ತಂಡ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು. ತನಿಖೆಗೆ ಬಹಳ ಮುಖ್ಯವಾಗಿರುವಂತದ್ದು ಮೂಳೆಗಳು. ಹಾಗಾಗಿ ಮೂಳೆಗಳಿಗೆ ಯಾವುದೇ ರೀತಿಯಾಗದ ಹಾನಿಯಾಗದಂತೆ ಎಸ್ಐಟಿ ತಂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಮೂಳೆಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ನೋಡಿ, ಮೂಳೆಗಳನ್ನ ಜಾಗೃತವಾಗಿ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ಸಿಬ್ಬಂದಿಗಳನ್ನ ಬಳಸ್ಕೊಂಡೇ ಮಣ್ಣನ್ನ ಅಗಿತಾ ಇದ್ದಾರೆ ಎಸ್ಐಟಿ ತಂಡ. ಯಂತ್ರಗಳ ಸಹಾಯವಿಲ್ಲದೆ, ಯಾಕಂದ್ರೆ ಯಂತ್ರಗಳನ್ನೇನಾದ್ರೂ ಉಪಯೋಗಿಸಿದ್ರೆ ಮೂಳೆಗಳಿಗೆ ಏನಾದ್ರೂ ಆಗಬಹುದು ಅಂತ ಮೂಳೆಗಳಿಂದ ಸಾಕಷ್ಟು ತನಿಖೆ ಮಾಡಬೇಕಾಗಿದೆ. ತನಿಖೆಗೆ ಈ ಮೂಳೆಗಳು ಬಹಳ ಮುಖ್ಯ. ಹಾಗಾಗಿ ಸಿಬ್ಬಂದಿಗಳನ್ನ ಬಳಸ್ಕೊಂಡೇ ಮಣ್ಣನ್ನ ಅಗಿತಾ ಇದ್ದಾರೆ ಎಸ್ಐಟಿ ತಂಡ. ಯಂತ್ರಗಳ ಸಹಾಯವಿಲ್ಲದೆ ಮಣ್ಣನ್ನ ಅಗೆಯಲಾಗ್ತಾ ಇದೆ. ಮೂಳೆಗಳಿಗೆ ಹಾನಿಯಾಗದಂತೆ ಎಸ್ಐಟಿ ಶೋಧ ಕಾರ್ಯವನ್ನ ಮುಂದುವರೆಸಿದೆ. ನೋಡಿ, ಮೂಳೆ ಸಿಕ್ಕ ಬಗ್ಗೆ ಅಧಿಕಾರಿಗಳು ಲ್ಯಾಪ್ಟಾಪ್ನಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಮೂಳೆ ಸಿಕ್ಕ ಬಗ್ಗೆ ಅಧಿಕಾರಿಗಳು ಲ್ಯಾಪ್ಟಾಪ್ನಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಲ್ಯಾಪ್ಟಾಪ್ನಲ್ಲಿ ಮಾಹಿತಿಯನ್ನ ದಾಖಲಿಸಿದ್ದಾರೆ ಅಧಿಕಾರಿಗಳು. ಜಿಪಿಎಸ್ ಆನ್ ಮಾಡಿಕೊಂಡು ರಿಪೋರ್ಟ್ ಅನ್ನ ಅಧಿಕಾರಿಗಳು ದಾಖಲು ಮಾಡಿಕೊಳ್ತಾ ಇರುವಂತದ್ದು. ಎಲ್ಲ ಮಾಹಿತಿ ನಿಖರವಾಗಿ ಲ್ಯಾಪ್ಟಾಪ್ನಲ್ಲಿ ದಾಖಲು ಮಾಡಿಕೊಳ್ಳಲಾಗ್ತಿದೆ. ಜಿಪಿಎಸ್ ಅನ್ನ ಆನ್ ಮಾಡಿಕೊಂಡು ರಿಪೋರ್ಟ್ ಅನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಯಾವ ಸ್ಥಳದಲ್ಲಿ ಮೂಳೆ ಸಿಕ್ತು ಅನ್ನೋದಕ್ಕೆ ಜಿಪಿಎಸ್ ನ ಆನ್ ಮಾಡಿಕೊಂಡು ಎಲ್ಲ ರಿಪೋರ್ಟ್ಗಳನ್ನ ಕೂಡ ಅಧಿಕಾರಿಗಳು ತಮ್ಮ ಲ್ಯಾಪ್ಟಾಪ್ನಲ್ಲಿ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಮೂಳೆಗಳನ್ನ ಇನ್ನೊಂದು ಕಡೆ ಜಾಗೃತವಾಗಿ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಸಿಕ್ಕಂತಹ ಮೂಳೆಗಳನ್ನ ಹಾಗೆ ಎಲ್ಲ ಮಾಹಿತಿಗಳನ್ನ ತಮ್ಮ ಲ್ಯಾಪ್ಟಾಪ್ನಲ್ಲಿ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಜಿಪಿಎಸ್ ಅನ್ನ ಆನ್ ಮಾಡಿಕೊಂಡು ರಿಪೋರ್ಟ್ ಅನ್ನ ದಾಖಲು ಮಾಡಿಕೊಳ್ಳಲಾಗ್ತದೆ. ಎಲ್ಲ ಮಾಹಿತಿ ನಿಖರವಾಗಿ ಲ್ಯಾಪ್ಟಾಪ್ನಲ್ಲಿ ಅಧಿಕಾರಿಗಳು ಇದೀಗ ದಾಖಲು ಮಾಡಿಕೊಳ್ತಾ ಇದ್ದಾರೆ.
ನೋಡಿ, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 6ನೇ ಜಾಗದಲ್ಲಿ ಅಗೆಯುವಾಗ ಮೂಳೆ ಪತ್ತೆಯಾಗಿರುವಂಥದ್ದು. ದೂರುದಾರ ಗುರುತಿಸಿದ ಸ್ಥಳದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. 6ನೇ ಜಾಗದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರ ಮತ್ತೆ ಮೂಳೆಗಳು ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸೋದಕ್ಕೆ ಎಸ್ಐಟಿ ತಂಡ ಕೂಡ ಮುಂದಾಗಿದೆ. ಅನಾಮಿಕ ದೂರುದಾರನ ಕೇಸ್ಗೆ ಸ್ಫೋಟಕ ತಿರುವು ಅಂತಾನೆ ಹೇಳಬಹುದು. ಮಣ್ಣಿನೊಳಗೆ ಮೂಳೆ ಹೊರತೆಗೆದಿದ್ದಾರೆ, ಅಂದ್ರೆ ಮಣ್ಣಿನೊಳಗಿನ ಮೂಳೆಯನ್ನ ಹೊರತೆಗೆದಿದ್ದಾರೆ ಕಾರ್ಮಿಕರು. ನೋಡಿ, 6ನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಮೂಳೆಗಳು ಇವು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಮೂಳೆ ಸಿಕ್ಕಂತಹ ಹಿನ್ನೆಲೆ ಅಕ್ಕಪಕ್ಕದಲ್ಲಿ ಅಗೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಎಲ್ಲಿ 6ನೇ ಪಾಯಿಂಟಲ್ಲಿ ಮೂಳೆ ಸಿಕ್ತಲ್ಲ, ಆ ಜಾಗದ ಅಕ್ಕಪಕ್ಕದಲ್ಲೂ ಕೂಡ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಹೆಚ್ಚಿನ ಆಳವನ್ನು ತೋಡೋದಕ್ಕೆ, ಅಂದರೆ 6ನೇ ಪಾಯಿಂಟ್ನಲ್ಲಿ ಇನ್ನು ಹೆಚ್ಚು ಆಳ ತೋಡಿ ಏನಾದರೂ ಸಿಗುತ್ತಾ ಅನ್ನೋದಕ್ಕೆ ಎಸ್ಐಟಿ ತಂಡ ಕೂಡ ಮುಂದಾಗಿದೆ. ಅದೇ ಜಾಗದಲ್ಲಿ JCBಯಿಂದ ಅಗೆಯುವಂತಹ ಕಾರ್ಯ ನಡೀತಾ ಇದೆ. ಮತ್ತಷ್ಟು ಅಸ್ಥಿ ಪಂಜರಗಳು ಸಿಗುವ ಸಾಧ್ಯತೆ ಇದೆಯಾ ಅನ್ನುವಂತಹ ಕುತೂಹಲ ಕೂಡ ಇದೀಗ ಎಲ್ಲರಲ್ಲೂ ಇರುವಂಥದ್ದು. ಮೂಳೆಗಳನ್ನು ಜಾಗೃತವಾಗಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಸಿಬ್ಬಂದಿಯನ್ನ ಬಳಸ್ಕೊಂಡೇ ಮಣ್ಣು ಅಗೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಯಂತ್ರಗಳನ್ನು ಬಳಸೋದ್ರಿಂದ ಮೂಳೆಗಳಿಗೆ ಏನಾದರೂ ಆದ್ರಿ ಅಂತ ತನಿಖೆಗೆ ಈ ಮೂಳೆಗಳು ಬಹಳ ಮುಖ್ಯ. ಹಾಗಾಗಿ ಸಿಬ್ಬಂದಿಯನ್ನ ಬಳಸ್ಕೊಂಡೇ ಮಣ್ಣು ಅಗಿತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಂತ್ರಗಳ ಸಹಾಯವಿಲ್ಲದೆ ಮಣ್ಣನ್ನು ಅಗಿತಾ ಇದ್ದಾರೆ. ಮೂಳೆಗಳಿಗೆ ಯಾವುದೇ ರೀತಿಯಾದಂತಹ ಹಾನಿಯಾಗದಂತೆ ಎಸ್ಐಟಿ ತನ್ನ ಶೋಧ ಕಾರ್ಯವನ್ನ ಮುಂದುವರೆಸಿದೆ. ತನಿಖೆಗೆ ಬಹಳ ಮುಖ್ಯ ಅಂತಾನೆ ಹೇಳಬಹುದು ಈ ಮೂಳೆಗಳು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಮೂಳೆಗಳನ್ನು ಸಂಗ್ರಹಿಸಲಾಗ್ತಿದೆ. ಯಾಕಂತ ಹೇಳಿದ್ರೆ ಈ ಮೂಳೆಗಳಿಂದನೇ ಹೆಣ್ಣು ಬಾಡಿನ ಅಥವಾ ಹೆಣ್ಣ ಗಂಡ ಅಂತ ಐಡೆಂಟಿಫೈ ಮಾಡೋದು ಕೂಡ ಈ ಮೂಳೆಗಳಿಂದನೇ. ಹಾಗೆ DNA ಪರೀಕ್ಷೆ ಕೂಡ ಈ ಮೂಳೆಗಳಿಂದನೇ ಮಾಡೋದ್ರಿಂದ ಈ ಮೂಳೆಗಳು ಬಹಳ ಮುಖ್ಯ ಅಂತಾನೆ ಹೇಳಬಹುದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೀರ್. ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ಜಾಗದಲ್ಲಿ ಅಗೆಯುವಾಗ ಮೂಳೆ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು, ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಅನೇಕ ಮೃತದೇಹಗಳನ್ನ ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ನೇಮಿಸಿರುವಂತಹ ವಿಶೇಷ ತನಿಖಾ ತಂಡ ಅಂದ್ರೆ SIT ತನಿಖೆ ಚುರುಕುಗೊಂಡಿದೆ. ನಿನ್ನೆಯವರೆಗೆ ಅಂದ್ರೆ ಸೋಮವಾರ ಸ್ಥಳ ಮಹಾಜನ ನಡೆಸಲಾಗಿತ್ತು. ಮಂಗಳವಾರ ಬುಧವಾರ ಅಲ್ಲಿ ಏನು ಅವಶೇಷಗಳನ್ನು ಹುಡುಕುವ ಪ್ರಯತ್ನ ಮಾಡಲಾಗಿತ್ತು. ಇದೀಗ ಇವತ್ತು ಆ ಒಂದು ಕಾರ್ಯಾಚರಣೆ ಕಂಟಿನ್ಯೂ ಆಗಿರುವಂತದ್ದು. ಜೊತೆಗೆ ಇವತ್ತು ಕೆಲ ಅವಶೇಷಗಳು ಸಿಕ್ಕಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಅದನ್ನ FSLಗೆ ರವಾನೆ ಮಾಡಿ ಅದು ಯಾರ ಮೃತದೇಹ ಎಂಬುದರ ಬಗ್ಗೆ ಹಲವಾರು ತನಿಖೆಯನ್ನು ನಡೆಸಲಾಗುತ್ತೆ. ಈಗಾಗಲೇ SIT ಈ ಕುರಿತು ಅಧಿಕೃತ ಹೇಳಿಕೆಯನ್ನ ನೀಡದಿದ್ದರೂ ಕೂಡ SIT ಏನಿದೆ ಅಲ್ಲಿ ಅವಶೇಷಗಳನ್ನ ಎತ್ತುತ್ತಿರುವ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಅದು ಪುರುಷರದ್ದು, ಮಹಿಳೆಯದ್ದು ಅಥವಾ ಇನ್ಯಾರದ್ದು ಎಂಬುದರ ಬಗ್ಗೆ FSL ಅಂದ್ರೆ ತನಿಖೆ FSL ಪರೀಕ್ಷೆ ನಂತರ ಅದು ಗೊತ್ತಾಗಬೇಕು. ಈಗಾಗಲೇ ಅಸ್ಥಿ ಪಂಜರ ಅಂದ್ರೆ ನಿನ್ನೆ ಸಂಜೆವರೆಗೂ ಯಾವುದೇ ಕಳೆಬರಹ ಸಿಕ್ಕಿರಲಿಲ್ಲ. ಇವತ್ತು ಕಳೆಬರಹ ಸಿಕ್ಕಿದ್ದು ಅದು ಬಹಳಷ್ಟು ಕುತೂಹಲ ಮೂಡಿಸಿದೆ. ಇನ್ನು 13 ಸ್ಥಳ ಸಾಕ್ಷಿ ದೂರುದಾರ ಗುರುತಿಸಿರುವಂತಹ 13 ಸ್ಥಳಗಳಲ್ಲಿ ಇವತ್ತು ಅಂದ್ರೆ 6ನೇ ದಿನದ ಶೋಧ ಕಾರ್ಯಾಚರಣೆಯಲ್ಲಿ 6ನೇ ಗುರುತು ಮಾಡಿದ ಸ್ಥಳದಲ್ಲಿ ಈ ಒಂದು ಕಳೆಬರಹ ಸಿಕ್ಕಿರುವಂತದ್ದು. ಹೀಗಾಗಿ ಬಹಳಷ್ಟು ಈ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಅದು ಯಾರ ಆಸ್ತಿ ಅಂದ್ರೆ ಅಸ್ಥಿ ಪಂಜರ ಆಗಿರ್ಬೋದು, ಈ ರೀತಿ ಅದು ಯಾವ ರೀತಿ ಸಾವು ಸಂಭವಿಸಿರಬಹುದು ಎಂಬುದರ ಬಗ್ಗೆ ಬೇರೆ ಬೇರೆ ಆಯಾಮಗಳಲ್ಲಿ SIT ತನಿಖೆ ನಡೆಸಲಿದೆ. ಹೀಗಾಗಿ ಮತ್ತಷ್ಟು ಇನ್ನುಳಿದ ದೂರುದಾರ ಗುರುತಿಸಿರುವ ಸ್ಥಳಗಳಲ್ಲಿ ಕೂಡ SIT ಆದಷ್ಟು ಬೇಗನೆ ಅಗೆಯುವಂತಹ ಕಾರ್ಯಾಚರಣೆ ನಡೆಸಲಿದ್ದು, ಅಲ್ಲಿ ಕೂಡ ಮತ್ತಷ್ಟು ಈ ಮೃತದೇಹಗಳ ಅವಶೇಷ ಸಿಕ್ಕಿದ್ರೆ ಈ ಒಂದು ಪ್ರಕರಣ ಏನಿದೆ ಮತ್ತೊಂದು ತಿರುವು ಪಡೆಯಲಿದೆ. ಇದೀಗ ಮೂಳೆಗಳು ಸಿಕ್ಕಿರುವಂತದ್ದು, ಇನ್ನು ಉಳಿದ ಜಾಗಗಳ ಕಾರ್ಯಾಚರಣೆ ಏನಾದರೂ ನಡೀತಿದೆಯಾ? ಅಗೆಯುವಂತಹ ಕೆಲಸ ಆಗ್ತಾ ಇದೆಯಾ? ಹೌದು, ಇದೀಗ ಇವತ್ತು 3ನೇ ದಿನದ ಶೋಧ ಕಾರ್ಯಾಚರಣೆ ಜೊತೆಗೆ 6ನೇ ಸ್ಪಾಟ್ ನಲ್ಲಿ ಈ ಒಂದು ಅವಶೇಷ ಸಿಕ್ಕಿರುವಂತಹ ಮಾಹಿತಿ ಇರುವಂತದ್ದು. ಉಳಿದ ಅಂದ್ರೆ 13 ಸ್ಥಳಗಳಲ್ಲಿ ಈಗಾಗಲೇ 6ನೇ ಸ್ಥಾನದಲ್ಲಿ 6ನೇ ಏನಿದೆ ಸ್ಥಳದಲ್ಲಿ ಈಗಾಗಲೇ ಈ ಒಂದು ಕಳೆಬರಹ ಸಿಕ್ಕಿರುವಂತದ್ದು. ಇನ್ನುಳಿದ ಸ್ಥಳಗಳಲ್ಲಿ ಕೂಡ ಇದನ್ನ ಎಲ್ಲ ಅಂದ್ರೆ
ಆ ಮೂಳೆಗಳು ಸಿಕ್ಕಿರುವ ಕಾರಣ FSL ವೈದ್ಯಕೀಯ ತಂಡ ಅಲ್ಲಿ ಆಗಮಿಸಿದ್ದು ಅಲ್ಲಿನ ಪ್ರೊಸೀಜರ್ ಏನಿದೆ ಅದು ಕೆಲ ಗಂಟೆಗಳ ಹೊತ್ತು ಅದು ನಡೀಬಹುದು. ತದನಂತರ ಬೇರೆ ಸ್ಪಾಟ್ಗಳಲ್ಲಿ ಇವತ್ತು ಅಂದ್ರೆ ಸಂಜೆವರೆಗೂ ಕಾರ್ಯಾಚರಣೆ ನಿರಂತರವಾಗಿ ನಡೆಯಲಿದೆ. ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಆದ್ರೂ ಹೇಗಿರುತ್ತೆ ಅಂತ ಶಂಶೇರ್? ಹೌದು, ಮುಖ್ಯವಾಗಿ ಇದೀಗ ಆರಂಭದಲ್ಲಿ ಸ್ಥಳ ಮಹಾಜರು ನಡೆಸಿದ ನಂತರ SIT ಕೋರ್ಟ್ ಅದರ ಸೂಕ್ತ ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸಿ ಅನುಮತಿಯನ್ನು ಪಡೆದು ಈಗಾಗಲೇ ಈ ಒಂದು ಅಗಿಯುವಂತಹ ಕಾರ್ಯಾಚರಣೆ ಮಾಡಿರುವಂತದ್ದು. ಈಗಾಗಲೇ ಇವತ್ತು ಸಿಕ್ಕಿರುವಂತಹ ಕಳೆಬರಹಗಳನ್ನ ಅದು ವೈದ್ಯಕೀಯ ತಂಡಕ್ಕೆ FSL ಗೆ ರವಾನೆ ಮಾಡುತ್ತೆ, ಅಲ್ಲಿ ಪರೀಕ್ಷೆ ನಡೆಯುತ್ತೆ. ತದನಂತರ ಕೋರ್ಟಿಗೆ ಕೂಡ ಈ ಮಾಹಿತಿ ಕೊಡಲಾಗುತ್ತೆ. ಹೀಗೆ ಕಾನೂನು ವಿವಿಧ ಸ್ಟೆಪ್ ವೈಸ್ ಕಾನೂನು ಪ್ರಕ್ರಿಯೆಗಳ ಮೂಲಕ ಈ ಒಂದು ತನಿಖೆ ನಡೆಯಲಿದೆ. ಇನ್ನು ಮೂಳೆ ಸಿಕ್ಕಿರೋದ್ರಿಂದ ಇದೀಗ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಅಗಿಯುವಂತಹ ಕಾರ್ಯ ಕೂಡ ನಡಿಬೇಕಾಗತ್ತೆ. ಯಾವ ರೀತಿಯಾಗಿ ಕಾರ್ಯ ನಡೀತಾ ಇದೆ ಅಲ್ಲಿ ಅಂತ? ಮುಖ್ಯವಾಗಿ ಈಗ ಪ್ರದೇಶ ಏನಿದೆ ಇದು ಸ್ವಲ್ಪ ಅರಣ್ಯ ಪ್ರದೇಶ ಆಗಿರುವುದರಿಂದ ಕೆಲವೊಂದು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬಂದ್ರೆ ಆ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಅನುಮತಿ ಬೇಕಾಗುತ್ತೆ. ಜೊತೆಗೆ ಆಧುನಿಕ ತಂತ್ರಜ್ಞಾನಗಳನ್ನ ಅಥವಾ ಯಂತ್ರಗಳನ್ನ ಉಪಯೋಗಿಸುವಂತ ದೃಷ್ಟಿಯಲ್ಲಿ ಕೂಡ ಅಲ್ಲಿ ಕೆಲವೊಂದು ಅನುಮತಿಗಳನ್ನ ಅಥವಾ ಇಟಚಿ ಬಳಕೆಗೆ ಸ್ವಲ್ಪ ಅನುಮತಿ ಇಲ್ಲ. ಹೀಗಾಗಿ ಪೌರ ಕಾರ್ಮಿಕರನ್ನೇ ಅಥವಾ ಕಾರ್ಮಿಕರನ್ನೇ ಉಪಯೋಗಿಸಿ ಇಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿರುವಂತದ್ದು. ಇನ್ನು ಶಂಶೇರ್, ಮೂಳೆ ಸಿಕ್ಕಿರೋದ್ರಿಂದ ಇದು ವ್ಯಕ್ತಿಗೆ ಸಂಬಂಧಪಟ್ಟಂತಹ ಮೂಳೆನೋ ಅಥವಾ ಮಹಿಳೆಗೆ ಸಂಬಂಧಪಟ್ಟಂತ ಅಂತ ಹೇಗೆ ಗೊತ್ತಾಗೋದು ಹೇಗೆ ಅಂತ? ಇಲ್ಲ, ಸದ್ಯಕ್ಕೆ ಅದರ ಬಗ್ಗೆ ನಿಖರವಾಗಿ ಹೇಳೋಕೆ ಆಗಲ್ಲ. ಯಾಕಂದ್ರೆ ಅದನ್ನ ಈಗ ಸಿಕ್ಕಿರುವಂತಹ ಅವಶೇಷಗಳನ್ನ FSL ಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿ ಪರೀಕ್ಷೆ ಮಾಡಿದ ನಂತರ ಅದು ಮಹಿಳೆಯದ್ದು, ಪುರುಷರದ್ದು ಅಥವಾ ಮಕ್ಕಳದ್ದು ಇನ್ಯಾರದ್ದು ಅನ್ನೋದರ ಬಗ್ಗೆ ಖಚಿತ ಮಾಹಿತಿ ತದನಂತರ ಈ ವೈದ್ಯಕೀಯ ವರದಿ ಬಂದ ನಂತರ ಗೊತ್ತಾಗುತ್ತೆ. ಥ್ಯಾಂಕ್ ಯು ಶಂಶೇರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ಜಾಗದಲ್ಲಿ ಅಗೆಯುವಾಗ ಮೂಳೆ ಪತ್ತೆಯಾಗಿದೆ. ಸೊ ಹಾಗಾಗಿ 6ನೇ ಪಾಯಿಂಟ್ನಲ್ಲಿ ಹಿಟಾಚಿ ಮೂಲಕ ಅಗೆತವನ್ನ ಪ್ರಾರಂಭ ಮಾಡಲಾಗಿದೆ. ಮತ್ತಷ್ಟು ಮೂಳೆಗಳಿಗಾಗಿ 6ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಿದೆ. ಮೂಳೆ ಪತ್ತೆಯಾದಂತಹ ಹಿನ್ನೆಲೆ 6ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ಸ್ಥಳದಲ್ಲಿ ಸಂಪೂರ್ಣ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ SIT ತಂಡ. 6ನೇ ಪಾಯಿಂಟ್ ಕವರ್ ಮಾಡಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಹೆಚ್ಚಿನ ಆಳವನ್ನ ತೋಡೋದಕ್ಕೆ ಮುಂದಾಗಿದೆ ಇದೀಗ SIT ತಂಡ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಪ್ರತಿಯೊಂದು ಮಾಹಿತಿಯನ್ನ ಕೂಡ ದಾಖಲು ಮಾಡ್ಕೊಳ್ತಾ ಇದ್ದಾರೆ SIT ತಂಡದವರು. ಅಡ್ಡ ಪರದೆ ಹಾಕಿ ಅಸ್ಥಿ ಪಂಜರಕ್ಕೋಸ್ಕರ ಶೋಧ ಕಾರ್ಯ ಕೂಡ ನಡೆಸಲಾಗ್ತಿದೆ. ನೋಡಿ, ಅಡ್ಡ ಪರದೆಯೊಂದನ್ನು ಹಾಕಿ ಅಸ್ಥಿ ಪಂಜರಕ್ಕೋಸ್ಕರ ನಡೆದಿರುವಂತಹ ಶೋಧ ಕಾರ್ಯ ಆಯಿತು. 6ನೇ ಪಾಯಿಂಟ್ನಲ್ಲಿ ಮೂಳೆ ಪತ್ತೆಯಾದಂತಹ ಹಿನ್ನೆಲೆ ಇದಾಗಿ ಹಿಟಾಚಿ ಮೂಲಕ ಅಗೆತ ಕೂಡ ಪ್ರಾರಂಭವಾಗಿದೆ. ಮತ್ತಷ್ಟು ಮೂಳೆಗಳಿಗೋಸ್ಕರ 6ನೇ ಪಾಯಿಂಟ್ನಲ್ಲಿ ಇದೀಗ ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಮೂಳೆ ಪತ್ತೆಯಾದಂತಹ ಹಿನ್ನೆಲೆ 6ನೇ ಪಾಯಿಂಟ್ನಲ್ಲಿ ನಡೆದಿರುವಂತಹ ಶೋಧ ಕಾರ್ಯ ಆಯಿತು. ಸ್ಥಳದಲ್ಲಿ ಸಂಪೂರ್ಣ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ SIT ತಂಡ. 6ನೇ ಪಾಯಿಂಟನ್ನು ಕವರ್ ಮಾಡಿ ಅಂದರೆ ಕಂಪ್ಲೀಟ್ ಆಗಿ ಅಡ್ಡ ಪರದೆಯನ್ನು ಹಾಕಿ ಅಸ್ಥಿ ಪಂಜರಕ್ಕೋಸ್ಕರ ಇದೀಗ ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಹೆಚ್ಚಿನ ಆಳವನ್ನು ತೋಡೋದಕ್ಕೆ SIT ತಂಡ ಕೂಡ ಮುಂದಾಗಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನು ಕೂಡ SIT ತಂಡ ಅಲ್ಲಲ್ಲೇ ದಾಖಲು ಮಾಡ್ಕೊಳ್ತಾ ಇದೆ. ಏನೇನು ಮಾಹಿತಿ ಸಿಗ್ತಿದೆ ಅಲ್ಲ, ಎಲ್ಲ ಮಾಹಿತಿಯನ್ನು ಕೂಡ SIT ತಂಡ ಅಲ್ಲಲ್ಲೇ ದಾಖಲು ಮಾಡ್ಕೊಳ್ತಾ ಇರುವಂಥದ್ದು. ಇನ್ನು 6ನೇ ಪಾಯಿಂಟ್ನಲ್ಲಿ ಇದೀಗ ಹಿಟಾಚಿ ಮೂಲಕ ಅಗೆತ ಪ್ರಾರಂಭವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ನೋಡಿ, FSL ಪರೀಕ್ಷೆಗೆ ಈ ಸಿಕ್ಕಿರುವಂತಹ ಮೂಳೆಗಳನ್ನು ಕಳಿಸೋದಕ್ಕೆ ಒಂದು ಕಡೆ SIT ತಂಡ ಮುಂದಾಗಿದೆ. ಇನ್ನೊಂದು ಕಡೆ ಸಿಕ್ಕಿರುವಂತಹ ಪಾಯಿಂಟ್ನಲ್ಲೇ ಇನ್ನಷ್ಟು ಅಗಿಯುವಂತಹ ಕಾರ್ಯ ಕೂಡ ನಡೀತಾ ಇದೆ. ಹಿಟಾಚಿ ಮೂಲಕ ಅಗಿಯುವ ಕಾರ್ಯ ನಡೀತಾ ಇರುವಂಥದ್ದು. ಅಡ್ಡ ಪರದೆಯನ್ನು ಹಾಕಿ ಅಸ್ಥಿ ಪಂಜರಕ್ಕಾಗಿ ಶೋಧ ಕಾರ್ಯ ನಡೆಸಲಾಗ್ತದೆ. ಕಳೆಬರವನ್ನು ನೋಡಿ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕಿದ್ದಾರೆ SIT ತಂಡ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಇದೀಗ ದೂರವಾಣಿ ಸಂಪರ್ಕದಲ್ಲಿ ವಕೀಲರಾದಂತಹ ಜಗದೀಶ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇದೀಗ 6ನೇ ಪಾಯಿಂಟ್ನಲ್ಲಿ 2 ಮೂಳೆ ಪತ್ತೆಯಾಗಿದೆ. ಲೀಗಲ್ ಆಗಿ ಯಾವ ರೀತಿಯಾಗಿ ತನಿಖೆ ಪ್ರಾರಂಭ ಆಗತ್ತಿನ ಅಂತ? ಮೇಡಮ್, ಆಲ್ರೆಡಿ ತನಿಖೆ ಪ್ರಾರಂಭ ಆಗಿದೆ. ಈ ಒಂದು ಎಕ್ಸುಮೇಷನ್ ಇಟ್ಸ್ ಎ ಪಾರ್ಟ್ ಆಫ್ ದ ತನಿಖೆ ಓನ್ಲಿ. ಓಕೆ, ಈ ಭೀಮಾ ಕೊಟ್ಟಿರುವಂತ ಕಂಪ್ಲೇಂಟ್ ಮೇಲೆ ಆಗಿರುವಂತ FIR, ಅದರಲ್ಲಿ ಮತ್ತೆ ಪೊಲೀಸರ ಮುಂದೆ ಕೊಟ್ಟಿರುವಂತ ಸ್ವಾಯಿಚ್ಛೆ ಹೇಳಿಕೆ 161, ತದನಂತರ ನ್ಯಾಯಾಲಯದ ಮುಂದೆ ಸ್ವಾಯಿಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ. ಈ 4 ಕೂಡ ಏನ್ ಹೇಳಿದಾನೆ, ಈ ತರ ಜಾಗಗಳಲ್ಲಿ ನಾನು ಊತಿದ್ದಾನೆ ಅಂತ.
ಸೊ ಅವ್ನು ಕೊಟ್ಟಿರುವಂತ ಹೇಳಿಕೆಯ ಮೇಲೆ ಅಲ್ಲಿ ತನಿಖೆಯನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅಲ್ಲಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಕಂಗ್ರಾಚುಲೇಷನ್ಸ್ ಕರ್ನಾಟಕ, ಕಂಗ್ರಾಚುಲೇಷನ್ ಹೇಳ್ಬೇಕು. ಯಾಕಂದ್ರೆ 6 ಕೋಟಿ ಕನ್ನಡಿಗರು ವೆಯ್ಟ್ ಮಾಡ್ತಾ ಇದ್ರು, ಏನೋ ಸಿಕ್ಕುತ್ತಾ ಸಿಗಲ್ಲ ಅಥವಾ ಸುಳ್ಳ ಅಂತ. ಇವತ್ತು ಭೀಮಾ ಹೇಳಿರೋ ವಿಚಾರ ನಿಜ ಆಗಿದೆ. ಸೊ ದಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಐ ಥಿಂಕ್ ಫಾರೆನ್ಸಿಕ್ ಮತ್ತೆ ಮೆಡಿಕಲ್ ಟೀಮ್ ಅಲ್ಲಿ ಇದೆ, ಅವ್ರು ಅದನ್ನ ಕೊರಾಬೇಟ್ ಮಾಡ್ಕೊಂಡು ಅದು ಸೀಸ್ ಮಾಡ್ಕೊಳ್ತಾರೆ. ಐ ಥಿಂಕ್ ಮೆಡಿಕಲ್ ಟೀಮು ಕೂಡ ಇಟ್ ವಿಲ್ ಬಿ ಅ ಪಾರ್ಟ್ ಆಫ್ ದಟ್ ಇನ್ವೆಸ್ಟಿಗೇಷನ್. ಅವರು ಮೆಡಿಕಲ್ ರಿಪೋರ್ಟ್ ಅನ್ನ ಮತ್ತೆ ಐ ಥಿಂಕ್ ಫಾರೆನ್ಸಿಕ್ ಅವರು DNA ಯಾರ್ದಿದು ಅಂತ, ಈಗ ಯಾರು ಮಿಸ್ ಆಗಿದ್ದಾರೆ ಸೊ ಅವರಲ್ಲಿ ಯಾರ್ದಿದು ಅಂತ ಈಗ DNA ಟೆಸ್ಟ್ ಎಲ್ಲ ಮಾಡಿ ಐ ಥಿಂಕ್ ದೇ ವಿಲ್ ಆಲ್ಸೋ ಗಿವ್ ದ ಮೆಡಿಕಲ್ ರಿಪೋರ್ಟ್. ಫಾರೆನ್ಸಿಕ್ ಅವರು ಅವ್ರದೇ ಆದಂತ ರಿಪೋರ್ಟ್ ಕೊಡ್ತಾರೆ. ಸೊ ಐ ಥಿಂಕ್ ದ ಇನ್ವೆಸ್ಟಿಗೇಷನ್ ವಿಲ್ ಸ್ಟಿಲ್ ಕಂಟಿನ್ಯೂ. ಯಾಕಂದ್ರೆ ಇಫ್ ಐ ಆಮ್ ನಾಟ್ ರಾಂಗ್ 1 ರಿಂದ 13 ಪಿಟ್ಟಗಳನ್ನ ಮಾರ್ಕ್ ಮಾಡಿದ್ದಾರೆ ಅಟ್ಟೆ ಸ್ಟ್ರೆಚ್. ಸೊ 2 ದಿನಗಳಲ್ಲಿ 5 ಮುಗಿದಿದೆ, ಇವತ್ತು 6ನೇದು. ಭೀಮಾ ಹೇಳೋ ಪ್ರಕಾರ 13ನೇ ಬಿಟ್ಟಲ್ಲಿ 1ಕ್ಕಿಂತ ಜಾಸ್ತಿ ವ್ಯಕ್ತಿಗಳನ್ನ ಮುಚ್ಚಾಕಿದ್ದಾನೆ ಅಂತ, ಅದನ್ನೇ ಓಪನ್ ಮಾಡಿ ಅಂತಂದ್ರು. ಬಟ್ ಐ ಥಿಂಕ್ SIT ಅವರು ರ್ಯಾಂಡಮ್ ಆಗಿ ಐ ಥಿಂಕ್ ದೇ ಆರ್ ಜಸ್ಟ್ ಫಾಲೋಯಿಂಗ್ 1 2 3 ನಂಬರ್ಸ್. ಬಟ್ ಐ ಥಿಂಕ್ ತುಂಬಾ ಸರ್ಪ್ರೈಸ್ ಇರೋದು 13ನೇ ಬಿಟ್ಟಲ್ಲಿ ಅನ್ನೋದು ಒಂದು ವಿಚಾರ. ಸರ್, ಇನ್ನು ಇಡೀ ಕರ್ನಾಟಕವೇ ಕುತೂಹಲದಿಂದ ಕಾಯ್ತಿದ್ದಂತಹ ಕೇಸ್ ಇದು ಅನ್ಸುತ್ತೆ, ಏನಾಗತ್ತೆ ಅಂತ. ಸೊ ಈಗ ಮೂಳೆಗಳು ಸಿಕ್ಕಿರುವಂತದ್ದು ಇನ್ನಷ್ಟು ತಿರುವು ಸಿಕ್ದಂಗೆ ಆಗಿಲ್ವಾ ಈ ಕೇಸ್ಗೆ, ಈ ಪ್ರಕರಣಕ್ಕೆ ಅಂತ? ಡೆಫಿನೆಟ್ಲಿ ಇಟ್ ಇಸ್ ಎ ಬ್ರೇಕ್ ಈವನ್. ಅಂಡ್ SIT ಬರೀ ಇನ್ವೆಸ್ಟಿಗೇಷನ್ ಒಂದೇ ಅಂತಲ್ಲ, ಈಗ ಐ ಥಿಂಕ್ ಎನ್ಕ್ವೈರಿ ಮತ್ತೆ ಇಂಟ್ರಾಗೇಷನ್ ಗಳನ್ನ ಶುರು ಮಾಡ್ಬೇಕಾಗತ್ತೆ. ಕಂಪ್ಲೇಂಟ್ ಅಲ್ಲಿ ಯಾವ ಮ್ಯಾನೇಜರು ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾರು ಈ ಹಣ ಊತ ಕೇಳಿದ್ರ ಅಂತ ಸ್ಪೆಸಿಫಿಕಲಿ ಮೆನ್ಷನ್ ನೇಮ್ಸ್ ಅವರುಗಳನ್ನ ಕರೆದು SIT ಅವರು ಈಗ ನೋಟಿಸ್ ಗಳನ್ನ ಕೊಟ್ಟು ಇಂಟ್ರಾಗೇಷನ್ ಶುರು ಮಾಡ್ಬೇಕು. ಯಾಕಂದ್ರೆ ಆಲ್ರೆಡಿ ಎವಿಡೆನ್ಸ್ ಸಿಕ್ಕಿದೆ. ಈತ ಕಂಪ್ಲೇಂಟು, FIR, ಸ್ವಾಯಿಚ್ಛ ಹೇಳಿಕೆ ಪೊಲೀಸರ ಮುಂದೆ ಮತ್ತೆ ನ್ಯಾಯಾಲಯದ ಮುಂದೆ 164 ಎಲ್ಲ ಮ್ಯಾಚ್ ಮಾಡ್ದಾದ್ರೆ ಈಗ ಎವಿಡೆನ್ಸ್ ಸಿಕ್ಕಿದೆ. ಈಗ ಇಮಿಡಿಯೇಟ್ ಆಗಿ 1 more ಟೀಮ್ SIT ಇನ್ನೊಂದು ಭಾಗ ಐ ಥಿಂಕ್ ಯಾರ ಮೇಲೆ ಸ್ಪೆಸಿಫಿಕ್ ಆಗಿ ಎಲ್ಲಿ ಕೆಲಸ ಮಾಡ್ತಾ ಇದೆ, ಯಾವ ಮ್ಯಾನೇಜರ್ ಈ ಹೆಣಗಳನ್ನ ಊತ ಕೇಳ್ದ, ಇದನ್ನ ಅತ್ಯಾಚಾರ ಮಾಡಿದವ್ರು ಯಾರು ಅಂತ ಏನ್ ಸ್ಪೆಸಿಫೈ ಮಾಡಿದಾನಲ್ಲ ಅವ್ರಗಳಿಗೆ ಇಮಿಡಿಯೇಟ್ ಆಗಿ SIT ನೋಟಿಸ್ ಕೊಡುವಂತ ಕಾರ್ಯಕ್ರಮವನ್ನ ಶುರು ಮಾಡ್ಬೇಕು ಮೇಡಮ್. ನಮ್ ಕೈಲಿ ಹೇಳಿಸ್ಕೊಳ್ಬಾರ್ದು. ಐ ಥಿಂಕ್ ಬಟ್ ಇಟ್ಸ್ ಸ್ಟಿಲ್ ವಿ ಆರ್ ಟೆಲಿಂಗ್ SIT. ಯಾಕಂದ್ರೆ SIT ಅವ್ರಿಗೆ ಎಲ್ಲ ಹೇಳಿ ಮಾಡಿಸ್ಬೇಕಾಗಿದೆ. SIT ವಿಳಾಸವನ್ನ ಪೋಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ನೆನ್ನೆ ಐ ಥಿಂಕ್ ಫೋನ್ ನಂಬರ್, ವಾಟ್ಸ್ಆಪ್ ನಂಬರ್ ಮತ್ತೆ ವಿಳಾಸವನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಯಾಕಂದ್ರೆ ಯಾರಾದ್ರೂ ಎವಿಡೆನ್ಸ್ ಗಳನ್ನ ಕಳಿಸ್ಬೇಕು ಅಂತಂದ್ರೆ SIT ಕಚೇರಿ ಬೇಕು ಅಥವಾ ಮಾಹಿತಿಯನ್ನ ಕೊಡಬೇಕು ಅಂತಂದ್ರೆ SIT ಅವರ ಅಫಿಷಿಯಲ್ ನಂಬರ್ ಬೇಕಾಗಿತ್ತು. ನಾವು ರಿಪೀಟೆಡ್ ರಿಕ್ವೆಸ್ಟ್ ಮಾಡಿದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಐ ಥಿಂಕ್ ದೇವ್ ಅನೌನ್ಸ್ ಇತ್ತು. ಸೊ ನಾವ್ ಹೇಳೋದೇನಂತಂದ್ರೆ ಈಗ ನೋಟಿಸ್ ಕೊಡುವಂತ ಕಾರ್ಯ ಕೂಡ ಆಗ್ಬೇಕಾಗಿದೆ. ಆರೋಪಿಗಳು ಎಷ್ಟೇ ಪ್ರಭಾವವಾಗಿರ್ಲಿ, ಅವ್ರು ಯಾರ ಹೆಸರನ್ನ ಭೀಮಾ ಮೆನ್ಷನ್ ಮಾಡಿದಾನೆ ಜಡ್ಜ್ ಅವ್ರ ಮುಂದೆ, ಅವ್ರಿಗೆ ನೋಟಿಸ್ ಕೊಡ್ಬೇಕು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ನೋಡಿ, ಇದೀಗ ಆತ ಕೊಟ್ಟಂತಹ ಆರೋಪಕ್ಕೆ ಒಂಥರ ಬಲ ಬಂದಿದೆ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ 6ನೇ ಪಾಯಿಂಟ್ನಲ್ಲಿ 2 ಮೂಳೆ ಹಾಗೆ ಅಸ್ಥಿ ಪಂಜರ ಕೂಡ ಸಿಕ್ಕಿರುವಂಥದ್ದು. ಇನ್ನು ಆರೋಪಿಗಳಿಗೆ ಲಾಯರ್ ಜಗದೀಶ್ ಅವರು ಹೇಳ್ತಿದ್ದ ಹಾಗೆ SIT ತಂಡದಿಂದ ಒಂದಷ್ಟು ಇದೀಗ ತನಿಖೆ ಕೂಡ ಅವ್ರಿಗೂ ಕೂಡ ನಡೆಸಲಾಗುತ್ತೆ ಅಂತ